ಈಗ ಉದಾಹರಣೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗ್ಬೇಕಾದ್ರೆ 50 ಕೋಟಿ ಕೊಟ್ಟ, ಅವ್ನು 100 ಕೋಟಿ ಮಾಡಲೇಬೇಕಲ್ಲ. ನಾವು ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ನಾವೆಲ್ಲಿ ಇಲ್ಲಿ ಏನು 224 ಜನ ಕೂತೀವಲ್ಲ, ಇವತ್ತಿನಿಂದಲೇ ಪೊಲೀಸ್ ಅಧಿಕಾರಿ ಕಳೆದು ರೊಕ್ಕ ತಿನ್ನೋದು ಬಿಟ್ಟರೆ ತಾನೇ ಬಂದಾಗ್ತದೆ. ನಾವು ಮಂತ್ಲಿ ಫಿಕ್ಸ್ ಮಾಡಿ PSI ಎಷ್ಟು, CPI ಎಷ್ಟು, ಬೆಂಗಳೂರು ಕಮಿಷನರ್ಗೆ ಎಷ್ಟು, DSP ಎಷ್ಟು, ಎಡಿಷನಲ್ SP ಎಷ್ಟು ರೇಟ್ ಫಿಕ್ಸ್ ಬೋರ್ಡ್ ಮಾಡ್ಕೊಂಡು MLAಗಳು ಕೂತ್ರೆ ಮತ್ತು ಇನ್ನೂ ಭಾಳ ಈಗ ಏನಾಗಿದೆ 8 ತಿಂಗಳಿಗೆ ಟೆಂಡರ್ ಆಗ್ತವೆ. 8 ತಿಂಗಳಿಗೆ MLAಗಳು ಫೋನ್ ಮಾಡಿ ಹೇಳ್ತಾರೆ, ಏನಪ್ಪ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು 25 ಕೊಡ್ತೀನಿ ಅಂತ ತಾನೇ, ನೀ ಇರಬೇಕಾದ್ರೆ 25 ತಂದು ಕೊಡು, ಹೋಗೋದಿತ್ತಂದ್ರೆ ಆ ಗಿರಕಿ ನಾ ತರ್ತೀನಿ. ಅದಕ್ಕಿಂತ ಮತ್ತೆ ಇನ್ನೊಂದು ಹೆಚ್ಚಿಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವ 15 ಕೊಡ್ತಾನೆ, ಮತ್ತೊಬ್ಬ ಬಂದು 20 ಕೊಟ್ಕೊಳ್ಳೇನೆ 15 ಒಳಗೆ 20 ಒಳಗೆ ಮತ್ತೊಬ್ಬ 25 ಕೊಟ್ಟ ಅವ್ನು ತಗೊಂಡ್ ಬರ್ತಾರೆ. ಸಮಸ್ಯೆ ಅದನ್ನ ಹೇಳಿದ್ರು ಕೇಳ್ರಿ ಅಧ್ಯಕ್ಷರೇ, ನಾನು ನಾನು ಕಾನೂನು ವ್ಯವಸ್ಥೆ ಬಿಟ್ಟು ಬೇರೆ ಮಾತಾಡ್ತಾ ಇದ್ದೀನಿ.